Corporate Accounting become third semester 2025-26. ಇದರಲ್ಲಿ ಅಂಡರ್ರೈಟಿಂಗ್ ಆಫ್ ಕಾರ್ಪೊರೇಟ್ ಸೆಕ್ಯೂರಿಟಿ, ಸೆಕೆಂಡ್ ಯೂನಿಟ್ ಪ್ರಾಫಿಟ್ ಪ್ರಿಯರ್ ಟು ಇನ್ಕಾರ್ಪೊರೇಷನ್, ಥರ್ಡ್ ಯೂನಿಟ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್, ಫೋರ್ತ್ ಯೂನಿಟ್ ವ್ಯಾಲ್ಯೂಯೇಷನ್ ಆಫ್ ಕಾರ್ಪೊರೇಟ್ ಸೆಕ್ಯೂರಿಟೀಸ್, ಫಿಫ್ತ್ ಯೂನಿಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನೀಸ್. ಇದಿಷ್ಟು SEP ಸಿಲೆಬಸ್ಸಲ್ಲಿ ಬರುವಂತಹ ಲೆಸನ್ಸು ಅಂದರೆ ಯೂನಿಟ್ಸ್. ಅಂಡರ್ರೈಟಿಂಗಲ್ಲಿ ಬರೋಂತಹ ಥಿಯರಿ ಪಾರ್ಟ್ಸ್: ಮೀನಿಂಗ್ ಆಫ್ ಅಂಡರ್ರೈಟಿಂಗ್ ಕಮಿಷನ್ಸ್, ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಅಂಡರ್ರೈಟಿಂಗ್ ಕಮಿಷನ್ಸ್. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಅಡ್ವಾಂಟೇಜಸ್ ಆಫ್ ಅಂಡರ್ರೈಟಿಂಗ್ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಟೈಪ್ಸ್ ಆಫ್ ಅಂಡರ್ರೈಟಿಂಗಲ್ಲಿ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್ ಅಂಡರ್ರೈಟಿಂಗ್. ಇದರಲ್ಲಿ ಕಂಪ್ಲೀಟ್ ಆ್ಯಂಡ್ ಪಾರ್ಷಲ್ ಅಂಡರ್ರೈಟಿಂಗ್. ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ ಆಫ್ ದ ಅಂಡರ್ರೈಟರ್ಸಲ್ಲಿ ಪ್ಯೂರ್ ಆ್ಯಂಡ್ ಓಪನ್ ಅಂಡರ್ರೈಟಿಂಗ್ ಬರುತ್ತೆ. ಇದಿಷ್ಟು ಟೈಪ್ಸ್ ಆಫ್ ಅಂಡರ್ರೈಟಿಂಗ್. ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ಟೈಪ್ಸ್ ಆಫ್ ಅಂಡರ್ರೈಟಿಂಗ್ಸಿಂದು ಮೀನಿಂಗ್ಸ್ ಇದೆ. ಅಂದರೆ ಕಂಪ್ಲೀಟ್ ಅಂಡರ್ರೈಟಿಂಗ್, ಪಾರ್ಷಲ್ ಅಂಡರ್ರೈಟಿಂಗ್, ಪ್ಯೂರ್ ಅಂಡರ್ರೈಟಿಂಗ್, ಫರ್ಮ್ ಅಂಡರ್ರೈಟಿಂಗ್ದು ಮೀನಿಂಗ್ಸ್ ಇದೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು, 5 ಮಾರ್ಕ್ಸಿಗೆ ಕೇಳ್ತಾರೆ. ಸೆಬಿ ಗೈಡ್ಲೈನ್ಸ್ ಆನ್ ಅಂಡರ್ರೈಟಿಂಗ್, ಇದು ವೆರಿ ಇಂಪಾರ್ಟೆಂಟ್ ಅಂಡರ್ರೈಟಿಂಗಲ್ಲಿ. ಇದು ಫೋರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಇದರಲ್ಲಿ ನಾನು ಬರೆದಿದ್ದೀನಿ. ಆ್ಯಂಡ್ ನೆಕ್ಸ್ಟು ಫ್ಯೂಚರ್ ಆಫ್ ಫಾರ್ಮ್ ಅಂಡರ್ರೈಟಿಂಗ್, ಅದ್ರದ್ದು ಫೀಚರ್ಸ್ ಏನು ಅನ್ನೋದನ್ನು ಕೂಡ ಇದರಲ್ಲಿ ಡೀಟೇಲಿಂಗ್ ಆಗಿದೆ. ಆ್ಯಂಡ್ ಮಾರ್ಕ್ಡ್ ಆ್ಯಂಡ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಬಗ್ಗೆನೂ ಕೂಡ ಇದರಲ್ಲಿ ಇದೆ. ಇದರಲ್ಲಿ ನೋಡಿ, ಚಾರ್ಟ್ ಶೋಯಿಂಗ್ ಡಿಫ್ರೆಂಟ್ ಸಿಚುವೇಶನ್ ಆಫ್ ಅಂಡರ್ರೈಟಿಂಗ್ ಅಂತ ಇದೆ. ಇದರಲ್ಲಿ ಎಲ್ಲ ಅಂಡರ್ರೈಟ್ಸ್ ಬಗ್ಗೆ ಚಾರ್ಟ್ಸು ಡೀಟೇಲಿಂಗ್ ಆಗಿದೆ. ಆ್ಯಂಡ್ ಕ್ಯಾಲ್ಕುಲೇಷನ್ ಆಫ್ ಅಂಡರ್ರೈಟರ್ಸ್ ಲಯಬಿಲಿಟಿ, ಅದ್ರ ಬಗ್ಗೆನೂ ಕೂಡ ಮೀನಿಂಗ್ಸು ಇದರಲ್ಲಿ ಇದೆ. ಇಲ್ಲಿವರೆಗೂ ನಾವು ನೋಡಿರೋದು ಥಿಯರಿ ಪಾರ್ಟು ಫಸ್ಟ್ ಯೂನಿಟಿಂದು. ಈಗ ನೆಕ್ಸ್ಟು ಇಲ್ಲಿ ಒಂದು ಫಾರ್ಮೇಟ್ ಇದೆ. ಇದು ಫಾರ್ಮೇಟು, ದ ಫಾರ್ಮೇಟ್ ಫಾರ್ ಕ್ಯಾಲ್ಕುಲೇಟಿಂಗ್ ಟೋಟಲ್ ಲಯಬಿಲಿಟಿ ಫಾರ್ ಈಚ್ ಅಂಡರ್ರೈಟರ್ ವಿಲ್ ಬಿ ಆ್ಯಸ್ ಫಾಲೋಯಿಂಗ್. ನಾವು ಪ್ರಾಕ್ಟಿಕಲ್ ಸಮ್ಸ್ ಮಾಡಬೇಕಾದ್ರೆ ಈ ಫಾರ್ಮೇಟ್ನ ನಾವು ಯೂಸ್ ಮಾಡಿ ಪ್ರಾಕ್ಟಿಕಲ್ನ ಸಮ್ಸ್ನ ಮಾಡ್ತೀವಿ. ಇದಿಷ್ಟು ಈ ಪಾರ್ಟಲ್ಲಿ ನಾವು ನೋಡಿರೋಂಥದ್ದು. ನೆಕ್ಸ್ಟ್ ಪಾರ್ಟಲ್ಲಿ ನಾವು ಯಾವ ಥರ ಸಮ್ಸ್ನ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಪಾರ್ಟಲ್ಲಿ ನಾವು ನೋಡೋಣ.